ನಮಸ್ತೆ ಶರಣ್ಯೆ ಶಿವೆ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜುಲೈ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾ ಇದ್ದಾರೆ ಗ್ರಹಗಳು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕುಂಭ ರಾಶಿಯವರಿಗೆ ಜುಲೈ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ನಿಮ್ಮ ರಾಶಿಯಲ್ಲಿ ರಾಹು ಗ್ರಹ ಸ್ಥಿತನಾಗಿದ್ದಾನೆ. ಕುಂಭರಾಶಿಯಲ್ಲಿ ರಾಹು ಇದ್ದಾಗ ಕೆಲವೊಂದಿಷ್ಟು ಗೊಂದಲಗಳು ಕೊಡ್ತಾನೆ. ಆದರೆ ಪ್ರಶ್ನೆ ಈಗ ಅದಲ್ಲ. ರಾಹುವಿನ ಪ್ರಭಾವ ನಿಮಗೆ 1.5 ವರ್ಷದವರೆಗೂ ಇದ್ದೇ ಇರುತ್ತೆ. ಒಂದಿಷ್ಟು ಗೊಂದಲಗಳು ಮತ್ತು ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಇದೆಲ್ಲವೂ ಆಗ್ತಾ ಇರುತ್ತೆ. ನಿಮ್ಮ ಸ್ವಭಾವದಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ. ಕೆಲವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ. ಯಾಕೆಂದರೆ ರಾಹು ಅಂದ್ರೇ ಚೇಂಜಸ್, ಅಂದರೆ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ತೀವೋ ಅಥವಾ ನಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆಗಳಾಗುತ್ತಾ ಅನ್ನೋದು ರಾಹುವಿನ ಮೇಲೆ ಇತರ ಗ್ರಹಗಳ ಒಂದು ದೃಷ್ಟಿ ಪ್ರಭಾವ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸದ್ಯಕ್ಕೆ ರಾಹುವಿನ ಮೇಲೆ ನಿಮಗೆ ವರ್ಷ ಪೂರ್ತಿ ಗುರುವಿನ ದೃಷ್ಟಿ ಇದ್ದೇ ಇರುತ್ತೆ. ಹಾಗಾಗಿ ಒಳ್ಳೆ ಬದಲಾವಣೆಗಳಾಗುತ್ತೆ. ಆದರೆ ಈ ತಿಂಗಳಿನಲ್ಲಿ ರಾಹುವಿನ ಮೇಲೆ ಕುಜನ ದೃಷ್ಟಿ ಇದೆ. ಸಪ್ತಮದಲ್ಲಿ ಕುಜ, ಕೇತು, ನಿಮ್ಮ ರಾಶಿಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಈ ವೈವಾಹಿಕ ಜೀವನದ ವಿಚಾರದಲ್ಲಿ ಒಂದಿಷ್ಟು ಮನಸ್ತಾಪಗಳು, ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಕೆಲವೊಂದು ಒಪಿನಿಯನ್ ಚೇಂಜ್ ಆಗುವಂಥದ್ದು, ನಿಮ್ಮಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆಯ ಒಂದು ಸಮಸ್ಯೆಗಳು ಇದೆಲ್ಲ ಬರುತ್ತೆ. ಇದು ಕುಂಭರಾಶಿಯವರು ಎಲ್ರಿಗೂ ಅನ್ವಯ ಆಗಲ್ಲ. ಯಾರು ಈಗಾಗಲೇ ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಮತ್ತು ಹೊಸದಾಗಿ ಮದುವೆ ಮಾಡ್ಕೊಂಡಿರ್ತೀರ, ಒಂದು 5-6 ತಿಂಗಳು 1 ವರ್ಷ ಆಗಿರುತ್ತೆ, ಇವರುಗಳ ಲೈಫಲ್ಲಿ ಇದು ಅನ್ವಯ ಆಗುತ್ತೆ. ಯಾಕಂದರೆ ಇನ್ನೂ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಬಂದಿರೋದಿಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿರೋದಿಲ್ಲ. ಈಗೆಲ್ಲ ಏನಾಗ್ತಿದೆ ಅಂತಂದರೆ ಡಿವೋರ್ಸ್ ಕೇಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳೋಕೆ ಟೈಮೇ ಕೊಡೋದಿಲ್ಲ. ಮದುವೆ ಆಗ್ತಾರೆ, 6 ತಿಂಗಳು 1 ವರ್ಷದಲ್ಲೇ ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದ ಕೂಡಲೇ ಡೈವರ್ಸಿಗೆ ಮುಂದಿರ್ತಾರೆ. ಅಷ್ಟು ಬೇಗನೆ ಹೆಣ್ಮಕ್ಳು ಅಷ್ಟೇ, ಕೆಲವರು ಒಂದು 4-5 ತಿಂಗಳಲ್ಲಿ ಸಮಸ್ಯೆ ಬಂತು ಅಂದ ತಕ್ಷಣ ತವ್ರ ಮನೆಗೆ ಹೊರಟೋಗ್ಬಿಡ್ತಾರೆ. ಈಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಜೊತೆನಲ್ಲಿ ಒಂದು 3-4 ವರ್ಷ ಜೀವನ ಮಾಡಿದ್ರೆ ತಾನೇ ಗೊತ್ತಾಗೋದು. ಅಷ್ಟು ಅವಕಾಶನೇ ಕೊಡದಿದ್ಮೇಲೆ ಏನು ಅರ್ಥ ಆಗುತ್ತೆ? ಒಬ್ಬರ ಬಗ್ಗೆ ಒಬ್ರಿಗೆ ಏನು ಅರ್ಥ ಆಗುತ್ತೆ? ಒಬ್ಬರ ಮೇಲೆ ಒಬ್ಬರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋದ್ರಿಂದ, ಹೊಂದಾಣಿಕೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋದ್ರಿಂದ, ಹಾಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯನೇ ಕೊಡದೇ ಇರೋದ್ರಿಂದ, ಅಷ್ಟು ಪೇಷನ್ಸ್ ಇಲ್ಲದೆ ಇರೋದ್ರಿಂದ ಇವತ್ತಿನ ದಿನಮಾನಗಳಲ್ಲಿ ದಿನಕಾಲಗಳಲ್ಲಿ ಒಂದು ಡಿವೋರ್ಸ್ ಕೇಸ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಇದನ್ನೆಲ್ಲ ಗ್ರಹಗಳ ಮೇಲೆ ಹಾಕಬೇಡಿ ಯಾರು. ಯಾಕಂದರೆ ಯಾರೋ ಒಬ್ಬರು ಕೇಳಿದ್ರು, ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನಗಳು ಜಾಸ್ತಿ ಆಗ್ತಾಯಿದೆ ಯಾಕೆ ಅಂಥೇಳಿ. ಇದೇ ರಾಹು, ಇದೇ ಕುಜ, ಇದೇ ರವಿ, ಇದೇ ಶನಿ ಎಲ್ಲ ಕಾಲದಲ್ಲೂ ಇದ್ದರು. 50 ವರ್ಷದ 40 ವರ್ಷದ ಮುಂಚೆನೂ ಕೂಡ ಇದ್ದರು. ಆಗೆಲ್ಲ ಯಾಕೆ ಡೈವೋರ್ಸ್ ಆಗ್ತಿರಲಿಲ್ಲ? ಆವಾಗ ಈ ಗ್ರಹಗಳ ಪ್ರಭಾವ ಇರಲಿಲ್ವಾ? ಆವಾಗಲೂ ಇತ್ತು, ಇವಾಗಲೂ ಇದೆ. ಆದರೆ ಗ್ರಹಗಳ ಪ್ರಭಾವ ಅಲ್ಲ, ಇವತ್ತಿನ ಜನರ ಒಂದು ಮನಸ್ಥಿತಿ. ಇವತ್ತಿನ ಮಹಿಳೆಯರಾಗಿರ್ಬಹುದು, ಪುರುಷರಾಗಿರ್ಬೋದು, ಅವರುಗಳ ಮನಸ್ಥಿತಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡಲ್ಲ. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಸಂಬಂಧನ ಉಳಿಸ್ಕೋಬೇಕು? ಇದರಿಂದ ಏನು ಅವಶ್ಯಕತೆ ಇದೆ? ಬಿಡು, ನಾನು ದುಡಿತೀನಿ, ನಾನು ಕೆಲಸ ಮಾಡ್ತೀನಿ, ನನ್ನ ಲೈಫ್ ನಾನು ನೋಡ್ಕೊಳ್ತೀನಿ ಅನ್ನೋ ಮನೋಭಾವನೆ ಹೆಣ್ಣುಮಕ್ಕಳಲ್ಲೂ ಇದೆ, ಪುರುಷರಲ್ಲೂ ಇದೆ. ಇವರು ಅಂತಲ್ಲ, ಈಕ್ವಲಾಗಿ ಎಲ್ಲರಲ್ಲೂ ಕೂಡ ಮಿಸ್ಟೇಕ್ಸ್ಗಳಿದೆ. ಹಾಗಾಗಿ ಈಗ ನೋಡಿ, 7ನೇ ಮನೆಯಲ್ಲಿ ಕುಜ ಕೇತು ಇರೋದ್ರಿಂದ ಸಣ್ಣ ಪುಟ್ಟದ್ದು, ಈಗ ನೋಡಿ ನಿಮ್ಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಒಬ್ಬರ ಮೇಲೊಬ್ಬರಿಗೆ ಅಪನಂಬಿಕೆಗಳು ಉಂಟಾಗ್ಬೋದು. ಆದರೆ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅದ್ರ ಬಗ್ಗೆನೇ ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡಿ ಸಂಬಂಧಗಳನ್ನು ಹಾಳು ಮಾಡ್ಕೋಬಾರ್ದು. 7ನೇ ಮನೇಲಿ ಕುಜ ಇರೋದ್ರಿಂದ ಜಗಳ ಆಗುತ್ತೆ, ವಾದ ವಿವಾದಗಳು ಖಂಡಿತ ಆಗೇ ಆಗುತ್ತೆ. ಯಾರಾದರೂ ಒಬ್ಬರು ಸಮಾಧಾನವಾಗಿದ್ದರೆ ಸಂಬಂಧಗಳು ಹಾಳಾಗೋದಿಲ್ಲ. ಇಬ್ಬರು ಜಗಳ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಸಣ್ಣದಾಗಿ ಒಂದು ಬೆಂಕಿ ಹಚ್ಚಿದಂಗೆ ಆಗುತ್ತೆ, ಅದು ಆಮೇಲೆ ಉರಿಯೋದಕ್ಕೆ ಶುರುವಾಗುತ್ತೆ. ಆ ಥರದ ಕೆಲಸಗಳನ್ನ ಕುಂಭರಾಶಿಯವರು ಮಾಡ್ಕೋಬೇಡಿ. ಇನ್ನೂ ಶನಿಯ 7.5 ನಿಮಗೆ 2.5 ವರ್ಷ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ.
ಸಂಬಂಧಗಳ ಮೇಲೂ ಈ ಶನಿಯ ಪ್ರಭಾವ ಇದ್ದೇ ಇರುತ್ತೆ. ಕುಜಗ್ರಹ ಇನ್ನು 2 ತಿಂಗಳಾದಮೇಲೆ ಕನ್ಯಾ ರಾಶಿಗೆ ಹೋಗ್ತಾನೆ. ಆಮೇಲೆ ಇದ್ರ ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲಿವರೆಗೂ ಸಮಾಧಾನದಿಂದ ಇರೋದು ತುಂಬ ತುಂಬ ಮುಖ್ಯ. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ, ರಾಷ್ಟ್ರಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ಪರವಾಗಿಲ್ಲ. ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಲಾಭ ಇದೆ. ಯಾಕಂದರೆ ಲಾಭಾಧಿಪತಿಯಾದಂತಹ ಗುರುಗ್ರಹ 5ನೇ ಮನೇಲಿ ಕೂತ್ಕೊಂಡು ಲಾಭಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಸ್ವಂತ ಉದ್ಯೋಗದಲ್ಲಿ ಲಾಭ ಇದೆ, ಅನುಕೂಲನೂ ಚೆನ್ನಾಗಿದೆ. ಸಪ್ತಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋರಿಗೂ ಚೆನ್ನಾಗಿದೆ. ಯಾಕಂದರೆ 7ನೇ ಮನೆಯಲ್ಲಿರುವಂತಹ ಕುಜ ಸಂಸಾರದ ವಿಷಯದಲ್ಲಿ ತೊಂದರೆ ಕೊಡ್ಬೋದು, ಆದರೆ ನಿಮ್ಮ ವೃತ್ತಿ ವಿಚಾರದಲ್ಲಿ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ. ಯಾಕಂದರೆ ಕುಜಗ್ರಹ ನಿಮಗೆ ಕರ್ಮಸ್ಥಾನಾಧಿಪತಿ. ನೋಡಿ ಎಷ್ಟು ವಿಚಿತ್ರ ಅಲ್ವಾ? ಅದೇ ಗ್ರಹನೇ, ಆದರೆ ಕೆಲವು ವಿಚಾರದಲ್ಲಿ ಅಶುಭ, ಕೆಲವು ವಿಚಾರದಲ್ಲಿ ಶುಭ. ಭಾವಾಧಿಪತ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೆ ಲಾಭ ಜಾಸ್ತಿನೇ ಇದೆ ಅಂತ ಹೇಳ್ಬೋದು, ಸ್ವಂತ ಬಿಸ್ನೆಸ್ಗಿಂತನೂ. ಅಂದರೆ ಇಬ್ಬರು ಪಾರ್ಟ್ನರಾಗಿ 3-4 ಜನ ಪಾರ್ಟ್ನರಾಗಿ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರ ಅಂದರೆ ಅದರಲ್ಲಿ ಲಾಭ ಇನ್ನೂ ಜಾಸ್ತಿನೇ ಇದೆ. ತೃತೀಯ ಭಾವಾಧಿಪತಿ ಮಂಗಳ 7ನೇ ಮನೆಯಲ್ಲಿರೋದ್ರಿಂದ ಸ್ನೇಹಿತರ ಜೊತೆ ಅಥವಾ ಅಕ್ಕಪಕ್ಕದವ್ರ ಜೊತೆ ಒಂದು ಸ್ವಲ್ಪ ಮನಸ್ತಾಪಗಳಾಗಬಹುದು. ಅವರು ಬೇಕು ಅಂತಲೇ ನಿಮಗೆ ಸ್ವಲ್ಪ ತೊಂದರೆ ಕೊಡೋದು, ಕಿರಿಕಿರಿ ಮಾಡೋದು, ಈ ಥರದ್ದು ಏನಾದರೂ ಆಗಬಹುದು. ಸ್ನೇಹಿತರು ಅಂತ ಬರಲ್ಲ ಇಲ್ಲಿ, ಕೆಲವರು ಹಿತಶತ್ರುಗಳಿರ್ತಾರೆ, ಬಂಧುಗಳಲ್ಲಿರ್ತಾರೆ. ಇಂಥ ಹಿತಶತ್ರುಗಳು ಸ್ನೇಹಿತರ ಗ್ರೂಪಲ್ಲಿರ್ತಾರೆ ಕೆಲವರು. ಅಂದರೆ ಹೊರಗಿನ ನೋಟಕ್ಕೆ ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ ಅವರು, ಆದರೆ ಅವರ ಒಳಗಡೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ. ಇಂಥವರ ಜೊತೆಯಲ್ಲಿ ಒಂದಿಷ್ಟು ಮನಸ್ತಾಪಗಳು, ಜಗಳಗಳು ಅಥವಾ ಮಾತು ಬಿಡುವಂಥದ್ದು ಈ ಥರದ್ದು ಈ ತಿಂಗಳಲ್ಲಿ ಆಗುತ್ತೆ. ಅವರು ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟಾ, ಬೇಕಾ ಬೇಡವಾ ಅಂತ ನೀವೇ ಡಿಸೈಡ್ ಮಾಡಿ. ಕೆಲವರು ಏನು ಗೊತ್ತಾ, ಈಗ 7.5ನ ಕೊನೆ ಹಂತದಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ನಿಮ್ಮ ಹತ್ರ ಚೆನ್ನಾಗಿದ್ದವರು ಅವರಾಗಿ ಬಿಟ್ಟು ಹೊರಟೋಗ್ಬಿಡ್ತಾರೆ, ರೀಸನ್ನೇ ಇಲ್ಲದೆ. ರೀಸನ್ ಬೇಕಾಗಿಲ್ಲ ಕೆಲವರಿಗೆಲ್ಲ, ನೀವು ಚೆನ್ನಾಗಾಗ್ಬಿಟ್ರೆ ಅದೇ ದೊಡ್ಡ ರೀಸನ್. ಅಯ್ಯೋ ನೆನ್ನೆ ಮೊನ್ನೆ ಏನೂ ಇರಲಿಲ್ಲ, ಇವತ್ತು ಇಷ್ಟು ಚೆನ್ನಾಗಾಗ್ಬಿಟ್ನಲ್ಲ, ಸಾಕಲ್ಲ. ನಿಮ್ಮ ಜೊತೆ ಸಹವಾಸ ಬೇಡ ಅಂದರೆ ನಿಮ್ಮ ಜೊತೆ ಬೇಡ, ನಿಮ್ಮ ಫ್ರೆಂಡ್ಶಿಪ್ ಬೇಡ. ಯಾಕೆಂದರೆ ನಮಗಿಂತ ಒಂದು ದೊಡ್ಡ ಮೇಲ್ಮಟ್ಟಕ್ಕೆ ಇದ್ದಾನೆ ಅಂದರೆ ಆ ವ್ಯಕ್ತಿ ನಮಗೆ ಬೇಡ ಅನ್ನೋರು ಇದ್ದಾರೆ. ಅಂಥವ್ರು ನಿಮಗೂ ಬೇಡ, ಬಿಟ್ಬಿಡಿ ಅಷ್ಟೇನೆ. ಇನ್ನು ಚತುರ್ಥ ಭಾವಾಧಿಪತಿ ಚತುರ್ಥದಲ್ಲಿದ್ದಾನೆ ಶುಕ್ರಗ್ರಹ, ಭಾಗ್ಯಾಧಿಪತಿಯಾಗಿ ಚತುರ್ಥದಲ್ಲಿದ್ದಾನೆ. ಮನೆ ವಿಚಾರದಲ್ಲಿ ನೋಡಿ, ಮನೆ ತಗೋಬೇಕು, ಸೈಟ್ ತೊಗೋಬೇಕು, ಅಥವಾ ಎಲ್ಲೋ ಒಂದು ಕಡೆ ಕೃಷಿ ಭೂಮಿ ಹುಡುಕ್ತಾ ಇದ್ದೀರಾ, ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ನೀವಿಷ್ಟಪಡುವಂತಹ ಒಂದು ನಿವೇಶನ ಅಥವಾ ನೀವಿಷ್ಟಪಡುವಂತಹ ಒಂದು ಮನೆಯನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ. 6ನೇ ಮನೆಯಲ್ಲಿ ಬುಧಗ್ರಹ ಇರೋದ್ರಿಂದ ಬ್ಯಾಂಕಲ್ಲಿ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಲೋನ್ ಸ್ಯಾಂಕ್ಷನ್ ಆಗೋದ್ರ ಮೂಲಕ ನಿಮಗೆ ಏನು ಮನೆ ತಗೊಳ್ಳಿಕ್ಕೆ ಅಥವಾ ಏನಾದರೂ ಸೈಟ್ ತೊಗೊಳ್ಳೋದಕ್ಕೆ ಅಥವಾ ವಾಹನ ಖರೀದಿ ಮಾಡೋದಕ್ಕೆ ಹಣಕಾಸಿನ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆ ಕೂಡ ನಿವಾರಣೆ ಆಗಿ ನೀವು ಆದಷ್ಟು ಬೇಗ ಈ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಹೆಚ್ಚಾಗಿ ಈ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆ 4ನೇ ಮನೆಯಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ತಾಯಿಯ ಒಂದು ಸಹಾಯ ಸಹಕಾರ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ತಗಾದೆಗಳಿತ್ತು, ವ್ಯಾಜ್ಯಗಳಿತ್ತು, ಸಮಸ್ಯೆಗಳಿತ್ತು, ಬಗೆಹರಿಸ್ಕೊಳ್ತೀರ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಬಂದುಬಿಟ್ಟಿತ್ತು, ಅಕ್ಕಪಕ್ಕದ ಜಮೀನವರೇನೋ ಸಮಸ್ಯೆ ಮಾಡ್ತಾಯಿದ್ರು, ಅಥವಾ ಅಕ್ಕಪಕ್ಕದ ಆಸ್ತಿಯವರೇನೋ ಸಮಸ್ಯೆ ಮಾಡ್ತಾಯಿದ್ರು, ಅಥವಾ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಇದೆಲ್ಲ ಈ ತಿಂಗಳಲ್ಲಿ ಸಾಲ್ವ್ ಆಗುವಂಥ ಲಕ್ಷಣಗಳು ಕಂಡುಬರುತ್ತೆ. ಚತುರ್ಥ ಭಾವ ತುಂಬ ಪ್ರಬಲನಾಗಿರೋದ್ರಿಂದ. ಪಂಚಮ ಭಾವದಲ್ಲಿ ಗುರುಗ್ರಹ ಸ್ಥಿತನಾಗಿದ್ದಾನೆ, ಅವನ ಜೊತೆಯಲ್ಲಿ ರವಿ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಟೈಮ್. ಅದರಲ್ಲೂ ಕೂಡ ಸರ್ಕಾರಿ ಉದ್ಯೋಗವನ್ನು ತಗೊಳ್ಳೋದಕ್ಕೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಂದರೆ ನಿಮಗಂತೂ ತುಂಬ ಒಳ್ಳೆಯ ಸಮಯ. ಯಾಕಂದರೆ 5ನೇ ಮನೆಯಲ್ಲಿ ಗುರುವಿನ ಜೊತೆಯಲ್ಲಿ ರವಿ ಕೂಡ ಸ್ಥಿತರಾಗಿರೋದ್ರಿಂದ 2 ಗ್ರಹಗಳು ನಿಮಗೆ ಶುಭ ಫಲವನ್ನು ಕೊಡ್ತಾರೆ. ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಥವಾ ಪರೀಕ್ಷೆಯನ್ನು ಬರೆಯುವಂತಹ ವಿಚಾರ ಬಂದಾಗ ನಿಮಗೆ ಓದೋದ್ರಲ್ಲಿ ಆಸಕ್ತಿಯ ಜೊತೆಗೆ ನಿಮ್ಮ ಒಂದು ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ ರವಿಯಿಂದಾಗಿ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಈ ತಿಂಗಳು, ಯಾವ ಸಮಸ್ಯೆನೂ ಇಲ್ಲ. ಕುಜನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಬೇಗ ಬೇಗ ಕೆಲಸಗಳಾಗಬೇಕು ಅನ್ನೋಂಥದ್ದು, ಕೆಲಸದಲ್ಲಿ ಜಾಸ್ತಿ ಇಂಟ್ರೆಸ್ಟು ಇರುತ್ತೆ ನಿಮಗೆ. ಹಾಗಾಗಿ ಕೆಲಸಗಳು ಕಂಪ್ಲೀಟ್ ಆಗುತ್ತೆ, ಯಾವುದು ಪೆಂಡಿಂಗ್ ಆಗೋದಿಲ್ಲ.
ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ನೋಡಿ. 16ನೇ ತಾರೀಕು ತನಕ 5ನೇ ಮನೇಲಿರ್ತಾನೆ ರವಿ ಗ್ರಹ, ಆವಾಗಲೂ ಶುಭ ಫಲವನ್ನೇ ಕೊಡ್ತಾನೆ. 17ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ, 6ನೇ ಮನೆಗೆ ಬರ್ತಾನೆ. ಬುಧಾದಿತ್ಯ ಯೋಗ ಆಗುತ್ತೆ 6ನೇ ಮನೆಯಲ್ಲಿ, ಆವಾಗಲೂ ಕೂಡ ಶುಭ ಫಲವನ್ನೇ ಕೊಡ್ತಾನೆ ರವಿ ಗ್ರಹ. ಹಾಗಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಮುಖ್ಯವಾದ ವಿಚಾರ ಏನಂದರೆ, ನಿಮ್ಮ ಜೀವನದಲ್ಲಿ ಒಂದಿಷ್ಟು ಚೇಂಜಸ್ ಮಾಡ್ತಾ ಇರೋದು ಇಲ್ಲಿ ರಾಹು ಕೇತು ಮತ್ತು ಮಂಗಳ ಗ್ರಹ. ಸಡನ್ನಾಗಿ ಏನಾದರೂ ಪ್ರಾಬ್ಲಮ್, ಸಡನ್ನಾಗಿ ಜಗಳ, ಇದೆಲ್ಲ ಆಗುತ್ತೆ. ಇದು ಯಾರಿಂದ ಆಗುತ್ತೆ? ಒಂದು ಕುಟುಂಬದಲ್ಲಿ ಆಗಲ್ಲ. ಕುಟುಂಬ ಅಂತಂದರೆ ಬೇರೆಯವರಿಂದ ಆಗಲ್ಲ, ನಿಮ್ಮ ಸಂಗಾತಿಯ ಜೊತೆ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಹಿತೈಷಿಗಳು, ನೆರೆಹೊರೆಯವರು, ಅಕ್ಕಪಕ್ಕದವರು, ನಿಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ಸಹೋದ್ಯೋಗಿಗಳು, 3ನೇ ಮನೆ ಅಧಿಪತಿ ಕುಜ ನಿಮಗೆ, ಇವ್ರುಗಳ ವಿಚಾರದಲ್ಲಿ ಆಗುತ್ತೆ. ಅದಕ್ಕೆ ಆ ಥರದವ್ರು ಇದ್ದಾರೆ, ಬೇಕು ಅಂತಲೇ ನಿಮ್ಮನ್ನು ಜಗಳಕ್ಕೆ ಎಳಿಬೇಕು ಅಂತ ಪ್ರಯತ್ನ ಮಾಡೋರು ಇದ್ದಾರೆ ನಿಮ್ಮ ಸುತ್ತಮುತ್ತ. ಅಂದರೆ ಅವ್ರ ವಿಷಯದಲ್ಲಿ ತುಂಬ ಹುಷಾರಾಗಿದ್ಬಿಡಿ, ಅವ್ರ ವಿಷಯ ಮಾತಾಡೋಕ್ಕೆ ಹೋಗಬೇಡಿ. ಬಟ್ ಬೇರೆ ನಿಮ್ಮ ಒಂದು ಬಾಸ್ ಆಗಿರಬಹುದು, ನಿಮ್ಮ ಆತ್ಮೀಯ ಮಿತ್ರರಾಗಿರ್ಬೋದು, ಇಂಥವರ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಇನ್ನು ನಿಮಗೆ ದಶಮಾಧಿಪತಿಯಾಗಿ 7ನೇ ಮನೆಯಲ್ಲಿರೋದ್ರಿಂದ ನೋಡಿ, ಕುಜ ಕೇತು ಒಟ್ಟಿಗೆ ಇರೋದ್ರಿಂದ ಉದ್ಯೋಗದ ನಿಮಿತ್ತವಾಗಿ ಸ್ವಲ್ಪ ಪ್ರಯಾಣ ಕೂಡ ಮಾಡ್ತೀರಾ. ಆದರೆ ಬೇರೆ ವಿಚಾರವಾಗಿ ಅನಗತ್ಯವಾದ ಪ್ರಯಾಣ, ದೂರದ ಪ್ರಯಾಣ, ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಬೇಡ. ಯಾಕಂದರೆ ಕುಜ ಕೇತು ಇರೋದ್ರಿಂದ ಪ್ರಾಕೃತಿಕವಾಗಿ ಎಲ್ಲ ರಾಶಿಯವ್ರಿಗೂ ಅನ್ವಯ ಆಗುತ್ತೆ. ಇದು ಕೆಲವೊಂದು ರಾಶಿಯವ್ರಿಗೆ ಮಾತ್ರ ಯಾವ ತೊಂದರೆನೇ ಇರೋದಿಲ್ಲ, ಆದರೆ ಉಳಿದೆಲ್ಲ ರಾಶಿಗಳಿಗೆ ಇದು ಅನ್ವಯ ಆಗುತ್ತೆ. ಕುಜ ಕೇತು ರಾಹು ಕಾಂಬಿನೇಷನ್ ಇರೋದ್ರಿಂದ ಪ್ರಯಾಣದಲ್ಲಿ ಏನಾದರೂ ತೊಂದರೆಗಳಾಗೋದು, ಪ್ರಯಾಣದಲ್ಲಿ ತೊಂದರೆ ಆಗಲಿಲ್ಲ ಅಂದರೂ ವಿಪರೀತವಾಗಿ ಸ್ಟ್ರೈನ್ ಆಗಿ ಪ್ರಯಾಣ ಮಾಡಿ ಬಂದಮೇಲೆ ಹುಷಾರು ತಪ್ಪಿ ಮಲಗೋ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅನಗತ್ಯ ಪ್ರಯಾಣ ಬೇಡ. ರಾಹು ಕೇತು ಶನಿ ಮತ್ತು ಕುಜನಿಗೆ ಪರಿಹಾರವನ್ನು ಕುಂಭರಾಶಿಯವರು ಮಾಡಲೇಬೇಕು. ವೃತ್ತಿಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯಾವ ತೊಂದರೆಗಳು ಇಲ್ಲದೇ ಇದ್ದರೂ ಕೂಡ ಈ ಥರ ಕೆಲವೊಂದು ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ, ಮನಸ್ಸಿಗೆ ನೆಮ್ಮದಿಯ ಒಂದು ಕೊರತೆ ಇರೋದ್ರಿಂದ ಪರಿಹಾರ ಏನು ಮಾಡಬೇಕು ಅಂದರೆ, ಈ ತಿಂಗಳಿನಲ್ಲಿ ಪ್ರತಿ ಮಂಗಳವಾರ ತೊಗರಿಬೇಳೆ ದಾನ, ಹಾಗೆ ಪ್ರತಿ ಶನಿವಾರ ಉದ್ದಿನಬೇಳೆ ಹುರುಳಿಕಾಳು, ಇದು ರಾಹು ಕೇತುಗಳಿಗೆ, ಹಾಗೆ ಕಪ್ಪು ಎಳ್ಳು, ಇದು ಶನಿ ಗ್ರಹಕ್ಕೆ. ಪ್ರತಿ ಶನಿವಾರ ಉದ್ದು, ಹುರುಳಿ ಮತ್ತು ಎಳ್ಳು, ಈ 3 ಧಾನ್ಯಗಳನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಕುಜ, ರಾಹು, ಕೇತು ಮತ್ತು ಶನಿ ಈ ಗ್ರಹಗಳಿಂದ ಉಂಟಾಗುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಈ 4 ಗ್ರಹಗಳನ್ನು ಹೊರತುಪಡಿಸಿದರೆ ಶುಕ್ರ, ರವಿ, ಗುರು ಮತ್ತು ಬುಧ ಗ್ರಹ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ರಾಶಿಯಲ್ಲೇ ರಾಹು ಇದ್ದು ಸಪ್ತಮದಲ್ಲಿ ಕುಜ ಕೇತು ಇರೋದ್ರಿಂದ ಸ್ವಲ್ಪ ಇನ್ಫೆಕ್ಷನ್ ಪ್ರಾಬ್ಲಮ್ಗಳು, ಇದರಿಂದಾಗಿ ಸ್ವಲ್ಪ ಸಣ್ಣ ಪುಟ್ಟ ಅಲರ್ಜಿ ಮತ್ತು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾನು ಹೇಳಿರೋ ಪರಿಹಾರವನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ವೃತ್ತಿ ವಿಚಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಆದರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಎಲ್ರಿಗೂ ಶುಭವಾಗಲಿ.